ಬೆಂಗಳೂರು ಲಾಲ್ಬಾಗ್ ಮುಖ್ಯ ರಸ್ತೆ ಕಾಮಧೇನು ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳ ಶಿಕ್ಷಣ ಉತ್ತೇಜನದ ಅಂಗವಾಗಿ ವಿದ್ಯಾರ್ಥಿ ವೇತನ ವಿತರಣೆ ಹೊಂಬೇಗೌಡ ಬಾಲಕರ ಪ್ರೌಢಶಾಲೆಯಲ್ಲಿ ಡಾಕ್ಟರ್ ಸುವರ್ಣ ಅಮರನಾಥ್ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ 23 ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ಕಾಮಧೇನು ಟ್ರಸ್ಟ್ ವತಿಯಿಂದ ಅನೇಕ ದಾನಿಗಳು ಮುಂದೆ ಬಂದು ಅವರ ಸ್ವಹಸ್ತದಿಂದ ಇತರ ಮಕ್ಕಳಿಗೆ ವಿತರಣವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಾಕ್ಟರ್ ಸುವರ್ಣ ಅಮರನಾಥ ಅಧ್ಯಕ್ಷರು, ಸುಮಾರು 1.5 ವರ್ಷ ಆಯಿತು ಕಾಮಧೇನು ಟ್ರಸ್ಟ್ ಆಗಿ ನಾವು ಬಡ ಮಕ್ಕಳಿಗೆ ತುಂಬಾ ಆರ್ಥಿಕ ಸಹಾಯವನ್ನ ಮಾಡ್ತಾ ಇದ್ದೀವಿ ಮತ್ತು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಎಂ ನರಸಿಂಹಮೂರ್ತಿಗಳು, ಸುಬ್ರಹ್ಮಣ್ಯ, ಡಾಕ್ಟರ್ ಅಮರನಾಥ್, ವಿ ಮಂಜುನಾಥ, ಜಗದೀಶ್ ರೆಡ್ಡಿ ಅವರಿಗೆ ಸನ್ಮಾನವನ್ನ ಮಾಡಿ ಗೌರವಿಸಲಾಯಿತು. ದಿನಕ್ಕೆ 500 ತಿಂಗಳಿಗೆ 150 ಅಥವಾ 3 ತಿಂಗಳಿಗೆ 450 ಸಂಗ್ರಹಿಸಿ. ಶ್ರೀಮತಿ ಸುವರ್ಣ ಅಮರನಾಥರವರು ಈ ಥರ ಒಂದು ಕಾರ್ಯಕ್ರಮ ಮಾಡಬಹುದಿದ್ದೇವೆ. ಇದೇ ಜಾಗದಲ್ಲಿ ನಡೆದಿತ್ತು. ಈಗ ಇದೇ ಜಾಗದಲ್ಲಿ ಜಗದೀಶ್ ರೆಡ್ಡಿ ಅವರು ಇದೇ ಜಾಗದಲ್ಲಿ ನಡೀತಾ ಇದೆ. ಸೊ ಇವತ್ತಿಂದ ನಾನು ರೆಪ್ಯೂಟೆಡ್ ಆಡಿಯನ್ಸ್ ಜೊತೆ ನಾನಿರುವಂಥದ್ದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಏನು ಮಾತಾಡಬೇಕು ಅಂತ ಬಂದೆ ಅಂದರೆ, ನಾವು ಜನರಲ್ ಆಗಿ ನಾನು ಸುಂದರ ಭಾರತ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ನಡೆಸ್ತೀನಿ ಮತ್ತು VMware ಅನ್ನೋ ಕಂಪ್ನಿಯಲ್ಲಿ ಟೆಕ್ನಾಲಜಿ ಡೈರೆಕ್ಟರ್ ಆಗಿದ್ದೆ. ಈಗ ಒಂದು ಸ್ವಂತ ಉದ್ದಿಮೆ ನಡೆಸ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಸುವರ್ಣ ಅಮರನಾಥ್ ಅಂತ. ನಾನು ಕಾಮಧೇನು ಟ್ರಸ್ಟ್ ಪ್ರೆಸಿಡೆಂಟು. ಈ ಕಾಮಧೇನು ಟ್ರಸ್ಟು ಪ್ರಾರಂಭ ಆಗಿ 1.5 ವರ್ಷ ಆಯಿತು. ಇದರ ಮೂಲ ಉದ್ದೇಶ ಏನು ಅಂದರೆ, ಬಡ ಮಕ್ಕಳಿಗೆ ನಮ್ಮ ಕೈಲಾಗಿರುವಂಥ ಆರ್ಥಿಕ ಸಹಾಯ ಕೊಟ್ಟು ಅವರು ಓದೋಕ್ಕೆ ಸಹಾಯ ಮಾಡೋದು ಅಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ದೀವಿ. ಒಂದು ಮನೆಯಿಂದ ಒಂದು ದಿನಕ್ಕೆ 5 ರೂಪಾಯಿ ಥರ ಎತ್ತಿಟ್ರೆ ತಿಂಗಳಿಗೆ 150 ರೂಪಾಯಿ ಆಗುತ್ತೆ. ಅಂತಹ 150 ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿಬಿಟ್ಟು ಉದ್ದೇಶ ಮಾಡಿಕೊಂಡು ಈ ಕಾಮಧೇನು ಟ್ರಸ್ಟನ್ನು ಶುರು ಮಾಡಿದ್ದೀವಿ. ಇದರಲ್ಲಿ ಶುರುವಾದಾಗ 10 ಜನ ಇದ್ದರೆ,
ಅಷ್ಟೇ. ಈಗ 50 ಜನ ಮೆಂಬರ್ಸ್ ಆಗಿದ್ದಾರೆ. ಸೊ ಈ ಹೋದ ಸಲ ನಾವು 10 ಮಕ್ಕಳಿಗೆ ಮಾತ್ರ ದುಡ್ಡು ಕೊಡೋಷ್ಟು ನಮಗೆ ಶಕ್ತಿ ಇತ್ತು. ಈ ವರ್ಷ ದೇವರ ಸಹಾಯದಿಂದ ನಾವು 23 ಮಕ್ಕಳಿಗೆ ಈ ಸಲ ನಾವು ಹಣ ಸಹಾಯ ಮಾಡಿದ್ದೀವಿ. ಅದರಿಂದ ಮಕ್ಕಳು ಮುಂದೆ ಬಂದು ವಿದ್ಯೆ ಕಲಿತು ಮನೆಯಲ್ಲಿ ಒಂದು ನೆಮ್ಮದಿಯಿಂದ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಅಷ್ಟೇ. ಹಾಗಾಗಿ ಈ ಟ್ರಸ್ಟನ್ನು ಮಾಡಿದ್ದೀವಿ. ಇವತ್ತು ಸಹ ಬಂದಿರುವಂತಹ ಅನೇಕ ಗಣ್ಯರು, ಅನೇಕ ದಾನಿಗಳು ಎಲ್ಲರೂ ಸಹ ಹಣ ಸಹಾಯ ಮಾಡಿ ನೀವು ಮಾಡ್ತಿರೋ ಉದ್ದೇಶ ಒಳ್ಳೆಯದಾಗಿದೆ, ನೀವು ಇನ್ನೂ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಟ್ರಸ್ಟ್ನ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಎಲ್ಲರದ್ದು ಅವಶ್ಯಕತೆ ಇದೆ ಮತ್ತು ಎಲ್ಲರ ಬೆಂಬಲದ ಅವಶ್ಯಕತೆ ಇದೆ ಮತ್ತು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಇದ್ರ ಮುಖಾಂತರ ಕೇಳ್ಕೊತೀನಿ. ಮತ್ತು ಮುಖ್ಯ ಉದ್ದೇಶ ಏನು ಅಂದರೆ ಇದರಿಂದ ಸಹಾಯ ಪಡೆದಿರುವಂಥ ಮಕ್ಕಳು ಮುಂದೆ ಬರಬೇಕು ಅನ್ನೋದೇ ನಮ್ಮದು ಆಸೆ. ಮುಂದಿನ ವರ್ಷದಿಂದ ಇದರಲ್ಲಿ ಮಕ್ಕಳು ಯಾರು ಹೈಯೆಸ್ಟ್ ಮಾರ್ಕ್ಸು ಆ ಥರ ತೊಗೊಂಡಿರ್ತಾರೆ ಅವ್ರಿಗೊಂದು ಪ್ರತಿಭಾ ಪುರಸ್ಕಾರ ಕೊಡೋಣ ಅಂತ ಒಂದು ಯೋಜನೆ ಕೂಡ ಮಾಡ್ಕೊಂಡಿದ್ದೀವಿ. ಅದೇ ಥರ ಇದನ್ನು ಮಾಡಬೇಕು ಅಂದ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲರೂ ಇದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ ಮತ್ತು ಕಾಮಧೇನು ಟ್ರಸ್ಟ್ ಮುಂದೆ ಬರಲಿ ಅಂತ ಆಶಿಸ್ತೀನಿ. ದಾನಗಳಲ್ಲೆಲ್ಲ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತ ಒಂದು ಉತ್ತಮವಾದ ಕಾರ್ಯನ ಕಾಮಧೇನು ಟ್ರಸ್ಟ್ ಅವರು ಹಂಚ್ಕೊಂಡಿದ್ದಾರೆ. ಈ ಥರ ಇದೆ ಅಂತ ನಮ್ಮಂತ ಯಾರು ನಮ್ಮ ಸ್ನೇಹಿತರು ಹೇಳಿದಾಗ ನಾವು ತುಂಬ ಸಂತೋಷವಾಗಿ ಅದಕ್ಕೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ವಿ. ನಾವು ಸುಮಾರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಇರುತ್ತೆ, ಆಮೇಲೆ ತುಂಬ ಓದಬೇಕು ಅಂತ ಆಸೆನೂ ಇರುತ್ತೆ. ಆದರೆ ನಾನಾ ಕಾರಣಗಳಿಗಾಗಿ ಮುಂದುವರಿಯೋಕ್ಕಾಗಲ್ಲ. ಅಂಥ ವಿದ್ಯಾರ್ಥಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಓದೋದಕ್ಕೆ ಸಹಾಯ ಮಾಡ್ತಿರೋವಂಥ ಒಂದು ಉತ್ತಮವಾದ ಕಾರ್ಯ ಮಾಡ್ತಾಯಿದೆ ಕಾಮಧೇನು ಟ್ರಸ್ಟು. ಅದಕ್ಕೋಸ್ಕರನೇ ನಾವು ಪ್ರತಿ ವರ್ಷ ಸಹಾಯ ಮಾಡಬೇಕು. ಇದಕ್ಕೆ ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಇದೆಲ್ಲ ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಕನ್ನಡ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಎಲ್ಲರೂ ಮುಂದೆ ಬರೋ ಹಾಗೆ ಒಂದು ರೀತಿ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಇದಕ್ಕೆ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ ಕಾಮಧೇನು ಟ್ರಸ್ಟ್ ಅವರು. ಸೊ ಹೃತ್ಪೂರ್ವಕವಾಗಿ ವಂದನೆಗಳು ಅವ್ರಿಗೆ. ಆಮೇಲೆ ನಮ್ಮ ಸಹಾಯ ಪ್ರತಿ ವರ್ಷವೂ ಇದ್ದೇ ಇರುತ್ತೆ ಅವ್ರಿಗೆ. ಹೆಸರು ಚೈತ್ರ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. NMKRV ಕಾಲೇಜ್ ಇವಾಗ ಸೆಕೆಂಡ್ PU. ನಾನು ನರಸಿಂಹಮೂರ್ತಿ ಕಡೆಯಿಂದ ಅವ್ರ ಟ್ರಸ್ಟ್, ಕಾಮಧೇನು ಟ್ರಸ್ಟ್ ಕಡೆಯಿಂದ ಬಂದಿರೋದು. ನನಗೆ ತುಂಬ ಉಪಯೋಗ ಆಗ್ತಿದೆ ಇದರಿಂದ. ಹೀಗೆ ಎಲ್ಲರಿಗೂ ಉಪಯೋಗ ಆಗಬೇಕು ಅಂತ ಕೇಳಿ. ನಮಸ್ಕಾರ, ನನ್ನ ಹೆಸರು ಭೂಮಿಕಾ ಅಂತ, ಕೋಲಾರಿಂದ ಬಂದಿದ್ದೀನಿ. ನಂದು ಸೆಕೆಂಡ್ PUC ಕಂಪ್ಲೀಟ್ ಆಯಿತು. 98% ತೊಗೊಂಡಿದ್ದೀನಿ. ಇಲ್ಲಿಗೆ ಬಂದಿರೋ ಉದ್ದೇಶ ನಮಗೆ ಒಂದು ಸ್ಕಾಲರ್ಶಿಪ್ ಥರ ಸುವರ್ಣ ಮ್ಯಾಮ್ ಹಾಗೂ ವೇಣುಗೋಪಾಲ್ ಸರ್ ಅವರ ಟ್ರಸ್ಟ್, ಕಾಮಧೇನು ಟ್ರಸ್ಟಿಂದ ನಮಗೆ ಕೊಡ್ತಾ ಇದ್ದಾರೆ. ಸೊ ಅದು ತುಂಬ ಉಪಯೋಗ ಆಗ್ತಾಯಿದೆ. ಎಲ್ಲರಿಗೂ ಇನ್ನೂ ಜಾಸ್ತಿ ಮಕ್ಕಳಿಗೆ ಇದೇ ಥರ ಉಪಯೋಗ ಆದರೆ ಅವ್ರ ಮುಂದಿನ ಏನೇ ಓದೋದಿರ್ಬೋದು, ಅವ್ರ ಕೆಲ್ಸಕ್ಕೆ ಹೋಗಿರ್ಬೋದು, ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ನಿಖಿತಾ ಅಂತ. ನಾನು ಆಂಧ್ರದಿಂದ ಬಂದಿದ್ದೀನಿ. ನಾನು ಇವಾಗ 10th ಕಂಪ್ಲೀಟ್ ಆಗಿದೆ. ಫಸ್ಟ್ PUಗೆ ಹೋಗ್ತಾ ಇದ್ದೀವಿ. ಇವಾಗ ಈ ಟ್ರಸ್ಟಿಂದ ಬಂದಿರೋ ಸ್ಕಾಲರ್ಶಿಪ್ಪಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂದ್ಕೊಂಡು ಥ್ಯಾಂಕ್ ಯು. ನನ್ನ ಹೆಸರು ಹರ್ಷಿತಾ ಅಂತ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಈಗ ಡಿಪ್ಲೊಮೊ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಸಹಾಯ ಆಯಿತು ಸ್ಕಾಲರ್ಶಿಪ್ಪಿಂದ. 96% ಬಂದಿದೆ ನನಗೆ. ನಾನು ಬೆಂಗಳೂರಲ್ಲೇ ಇರೋದು. ಕಾಮಧೇನು ಟ್ರಸ್ಟಿಂದ ತುಂಬ ಸಹಾಯ ಆಯಿತು. ಈ ಥರನೇ ತುಂಬ ಜನ ಸ್ಟೂಡೆಂಟ್ಸ್ಗೆ ಸಹಾಯ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ನಾನು ಹೇಮಾ. ನಾನು ಬೆಂಗಳೂರಿಂದ ಬಂದಿರೋದು. ಕಾಮಧೇನು ಟ್ರಸ್ಟ್ ಅವರು ನಮಗೆ ಸ್ಕಾಲರ್ಶಿಪ್ ಕೊಟ್ಟು ನಮ್ಮ ಓದಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದೇ ಥರ ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಾನು ಬಯಸ್ತೀನಿ.